ಹೊಸ ವರ್ಷದ ಕಿಕ್ ಸ್ಟಾರ್ಟ್ ಇದೀಗ ಎಲ್ಲೆಡೆ ಕಾಣುವುದಕ್ಕೆ ಸಿಗ್ತಾ ಇದೆ. ಎಲ್ಲೆಡೆ ಸಂಭ್ರಮ ಪಸರಿಸಿದೆ. ಬ್ರಿಗೇಡ್ ರಸ್ತೆ MG ರೋಡ್ನಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಅಂತ ಯುವಕರು ಭರ್ಜರಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಎಣ್ಣೆ ಪಾರ್ಟಿ DJ ಸೌಂಡ್ಗೆ ಭರ್ಜರಿ ಸ್ಟೆಪ್ಸ್ಗಳನ್ನು ಹಾಕಲಾಗ್ತಾ ಇದೆ. ಚರ್ಚ್ ಸ್ಟ್ರೀಟ್ ಕೋರಮಂಗಲದಲ್ಲೂ ಕೂಡ ಸೆಲೆಬ್ರೇಷನ್ ತುಂಬ ಜೋರಾಗಿದೆ. ಇನ್ನು ಯುವ ಜನತೆಗೆ ಬೆಂಗಳೂರಿನ ಪಬ್ಗಳು ಕಿಕ್ಕೇರಿಸ್ತಾ ಇದೆ. ಎಣ್ಣೆ ಏಟು ಫುಲ್ ಟೈಟು ಹಾಕಿದ್ದೇ ಸ್ಟೆಪ್ಸ್ಗಳು. ಯುವಕರು ಇದೀಗ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿ ಮಿಂದೊಳೋದಕ್ಕೆ ಅಂತ ಎಲ್ಲ ತಯಾರಿಗಳಾಗಿದೆ. 2024ರ ಕೊನೆಯ ದಿನ ಕುಣಿದು ಕುಪ್ಪಳಿಸಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಯುವ ಸಮೂಹ ಕಾತುರತೆಯಿಂದ ಕಾಯ್ತಾ ಇದೆ. ಕೆಟ್ಟ ಸಮಯಗಳನ್ನು ಮರೆತು ಹೊಸ ವರ್ಷವನ್ನು ಬರಮಾಡಿಕೊಂಡು ಹೊಸ ಪ್ರಾರಂಭಕ್ಕೆ ಇದೀಗ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನು IT ಸಿಟಿ ಮಂದಿ ಫುಲ್ ಪಾರ್ಟಿ ಮೂಡಲಿದ್ದಾರೆ. ಯಾಕಂದರೆ ಪ್ರತಿ ವರ್ಷ ಹೊಸ ವರ್ಷ ಬಂದಂತಹ ಸಂದರ್ಭದಲ್ಲಿ ಪಾರ್ಟಿಗಳನ್ನು ಆಯೋಜನೆ ಮಾಡಿ ಕುಣಿದು ಕುಪ್ಪಳಿಸಿ ಹಾಡಿ ಹೊಸ ವರ್ಷವನ್ನು ಸಂಭ್ರಮದಿಂದ ಸ್ವಾಗತ ಮಾಡಿಕೊಳ್ಳಲಾಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ಹೊಸ ವರ್ಷವನ್ನು ಭರ್ಜರಿಯಾಗಿ ಸ್ವಾಗತ ಮಾಡೋದಕ್ಕೆ ಒಂದೆಡೆ ಯುವ ಸಮೂಹ, ಮತ್ತೊಂದೆಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಪಬ್ಗಳು ಎಲ್ಲವೂ ಕೂಡ ತಯಾರಿ ಮಾಡಿಕೊಂಡಿದ್ರೆ, ಮತ್ತೊಂದೆಡೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಅದೇ ರೀತಿಯಾಗಿ ಅತಿ ಹೆಚ್ಚು ಜನ ಸೇರುವಂತಹ ಭಾಗಗಳಲ್ಲಿ CCTV ಕ್ಯಾಮ್ರಾಗಳನ್ನು ಕೂಡ ಹೆಚ್ಚಾಗಿ ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು. ಅದೇ ರೀತಿಯಾಗಿ ಕುಡಿದ ಮತ್ತಿನಲ್ಲಿ ಯಾವುದೇ ರೀತಿಯಾದಂತಹ ದುರ್ವರ್ತನೆಗಳನ್ನು ಯುವಕರು ತೋರಬಾರ್ದು. ಇನ್ನು ಯಾರು ಕುಡಿದ ಮತ್ತಿನಲ್ಲಿ ಬೇರೆಯವರಿಗೆ ತೊಂದರೆ ಮಾಡೋದಕ್ಕೆ ಅಂತ ಮುಂದಾಗ್ತಾರೆ ಅಥವಾ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡ್ತಾರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ಒಂದು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಮಾರ್ಗಸೂಚಿಗಳ ಅನ್ವಯ ರಾತ್ರಿ 1 ಗಂಟೆಯವರೆಗೆ ಪಾರ್ಟಿ ಮಾಡೋದಕ್ಕೆ, ಸೆಲೆಬ್ರೇಷನ್ಗೆ ಅವಕಾಶ ಇದೆ. ಅದಾದ ನಂತರ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳತ್ತ ತೆರಳಬೇಕಾಗತ್ತೆ. ಇನ್ನು ಮತ್ತೊಂದೆಡೆ B ದಯಾನಂದ್ ಅವರು ಕೂಡ ಆಗಮಿಸಿದ್ದಾರೆ. ಪೊಲೀಸ್ ಆಯುಕ್ತರಾಗಿರುವಂತಹ B ದಯಾನಂದ್ from MG Road, from Kaveri Emporium side only. There is no access to Brigade Road from Opera Circle side. You are under surveillance of CCTV and drone cameras. ಹೊಸ ವರ್ಷಾಚರಣೆ ನಿಮಿತ್ತ ಈಗಾಗಲೇ ನೀವೆಲ್ಲ ಇಲ್ಲಿ ನೋಡ್ತಾರೋ ಹಾಗೆ ಬ್ರಿಗೇಡ್ ರೋಡ್ ಮತ್ತು MG ರೋಡ್ ಎಲ್ಲ ಸಂಪೂರ್ಣವಾಗಿ ಸಜ್ಜಾಗಿದೆ. ಅದೇ ರೀತಿಯಲ್ಲಿ ನಾವು ಪೊಲೀಸರು ಕೂಡ ಎಲ್ಲ ದೃಷ್ಟಿಯಿಂದ ನಾವು ಕೂಡ ಸಜ್ಜಾಗಿದ್ದೇವೆ, ಸನ್ನದ್ಧರಾಗಿದ್ದೇವೆ. ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಈಗಾಗಲೇ ನಿಯುಕ್ತಿಗೊಳಿಸಲಾಗಿದೆ. ಮತ್ತು ಅವಶ್ಯ ಇರತಕ್ಕಂತಹ ಏನು ಬೇರೆ ಬೇರೆ ಸಾಧನ ಸಲಕರಣೆಗಳು ಅಥವಾ CCTV ಕ್ಯಾಮ್ರಾಗಳಿರ್ಬೋದು ಅವುಗಳೆಲ್ಲವನ್ನು ಕೂಡ ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಇವತ್ತು ಬೆಂಗಳೂರು ನಗರದಾದ್ಯಂತ ಎಲ್ಲ ಸಾರ್ವಜನಿಕರು ಅತ್ಯಂತ ಸಂತೋಷ ಸಡಗರದಿಂದ ವರ್ಷಾಚರಣೆಯನ್ನು ನಮ್ಮ
ಆಶಯ. ಆದರೆ ಒಂದೇ ಒಂದು ಅಂಶ ಅಂತಂದರೆ ಈ ಹೊಸ ವರ್ಷಾಚರಣೆ ಏನಿದೆ ಅದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿರಲಿ ಮತ್ತು ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಏನು ಮಾರ್ಗಸೂಚಿಗಳು ಅಥವಾ ಸಲಹೆಗಳಿದ್ದಾವೆ ಅವುಗಳನ್ನು ಸ್ವಲ್ಪ ಪಾಲನೆ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಪೂರ್ವಭಾವಿಯಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಹೊಸ ವರ್ಷ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ವತಿಯಿಂದ ಆಶಿಸ್ತೇನೆ. ಆಗಿರುವಂತಹ ಬಿ ದಯಾನಂದ್ ಭದ್ರತೆಗಳನ್ನು ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ, ಅದೇ ರೀತಿಯಾಗಿ ಕ್ರಮ ಜರುಗಿಸೋದಕ್ಕೆ ಅಂತ ಪೊಲೀಸರು ಎಲ್ಲೆಲ್ಲಿ ನಿಯೋಜನೆಗೊಂಡಿದ್ದಾರೆ ಈ ಎಲ್ಲ ವ್ಯವಸ್ಥೆಗಳನ್ನು ಖುದ್ದು ತಾವೇ ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೊಸ ವರ್ಷಾಚರಣೆಗೆ ಆಗಮಿಸುವಂತಹ ಯುವ ಸಮೂಹವನ್ನು ಇವರು ಮನವಿ ಕೂಡ ಮಾಡಿಕೊಂಡ್ರು. ಎಲ್ಲರೂ ಶಾಂತಿ ರೀತಿಯಿಂದ ಈ ಒಂದು ಸಡಗರ ಸಂಭ್ರಮದ ಆಚರಣೆಯಲ್ಲಿ ಭಾಗಿಯಾಗಬೇಕು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳನ್ನು ಮಾಡುವಂಥದ್ದಾಗಿರಲಿ ಅಥವಾ ಇನ್ನಿಲ್ಲದ ಕಿರಿಕೆಗಳನ್ನು ಮಾಡಿಕೊಳ್ಳುವಂಥದ್ದು ಇಂತಹದ್ದಕ್ಕೆ ಆಸ್ಪದ ಕೊಡಬಾರದು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲೆಂದರಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾಕಂದರೆ ಸಹಜವಾಗಿ ಹೊಸ ವರ್ಷದ ಸಂದರ್ಭದಲ್ಲಿ ಅನೇಕರು ಕುಡಿದ ಮತ್ತಿನಲ್ಲಿ ಅಹಿತಕರ ಘಟನೆಗಳಿಗೆ ಇನ್ನಿಲ್ಲದಂತಹ ಒಂದು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಎಲ್ರಿಗೂ ಎಚ್ಚರಿಕೆಗಳನ್ನು ಕೂಡ ರವಾನೆ ಮಾಡಿದ್ದಾರೆ. ಕೆಲವು ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ಗೈಡ್ಲೈನ್ಸ್ ಪ್ರಕಾರ ಹೊಸ ವರ್ಷವನ್ನು ಆಚರಣೆ ಮಾಡಬೇಕಾಗುತ್ತೆ. ಯಾರೊಬ್ಬರು ಕೂಡ ಗೈಡ್ಲೈನ್ಸ್ಗಳನ್ನು ಬ್ರೇಕ್ ಮಾಡಬಾರ್ದು. ಒಂದು ವೇಳೆ ಗೈಡ್ಲೈನ್ಸ್ಗಳನ್ನು ಬ್ರೇಕ್ ಮಾಡಿದ್ದೇ ಆದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.